ಸರಿಯಲ್ಲ ಅನ್ನೋದು ಎಲ್ಲರ ಒಂದು ವಿಚಾರ. ಕನ್ನಡಿಗರಿಗೆ ಭಾಷೆ ಅನ್ನೋದು ತುಂಬ ಕಡಿಮೆ ಆದ ವಿಷಯ. ಅದು ತುಂಬ ಒಂದು ಸೆನ್ಸಿಟಿವ್ ವಿಷಯನೂ ಅಷ್ಟೇ. ಸೊ ಏನೇ ಇರಲಿ ಅವ್ರು ತಿಳಿಸಿದ್ದಾರೆ. ಸೀನಿಯರ್ ಆರ್ಟಿಸ್ಟ್ ಗೌರವ ಇದೆ ನಮ್ಮೆಲ್ಲರಿಗೂ. ಆದರೆ ಈ ಒಂದು ಹೇಳಿಕೆ ಖಂಡಿತ ಕನ್ನಡಿಗರಿಗೆ ನೋವು ಕೂಡ. ಯಾರೂ ಅಂದರೆ ಯಾರು ಪಂಡಿತರಲ್ಲ, ಯಾವ ಭಾಷೆ ಅಂತ ಯಾವ ಭಾಷೆ ಮುಟ್ಟಿತ್ತು ಅನ್ನೋದು ನಮ್ಗೆ ಯಾರಿಗೂ ಖಂಡಿತ ಗೊತ್ತಿದೆ ಅಂತ ಯಾರು ಹೇಳೋಕೆ ಬರಲ್ಲ. ಸೊ ಅಂತ ಗೊತ್ತಿಲ್ಲದೆ ಸ್ವಲ್ಪ ಮಾತಾಡಿದ್ರೆ ಚೆನ್ನಾಗಿರ್ತಿತ್ತು ಅನ್ನೋ ಅನ್ಸುತ್ತೆ. ಅವರ ಅಭಿಪ್ರಾಯವನ್ನು ಅವರು ತಿಳಿಸಿದ್ದಾರೆ. ಅದನ್ನು ನಾವೆಲ್ಲರೂ ಒಪ್ಕೋಬೇಕು ಅಂತ ಏನಿಲ್ಲ. ಇನ್ನು ನಮ್ಮ ಭಾಷೆಯ ಜೊತೆ ಏನಿದೆ ಅದು ಯಾರೂ ಒಬ್ಬರ ಹೇಳಿಕೆಯಿಂದ ಏನು ಕಡಿಮೆ ಆಗುವಂಥದ್ದಲ್ವಲ್ಲ. ಅವರ ಅಭಿಪ್ರಾಯ ಓಕೆ. ರಾಜಕಾರಣಿಗಳಿಗೆ ಭಾಷೆ ವಿಚಾರವಾಗಿ ಮಾತನಾಡುವಂಥ ಅರ್ಹತೆ ಇಲ್ಲ ಅಂತ ಯಾರು ಅದು ಅವರ ಅಭಿಪ್ರಾಯ ಇರ್ಬೋದು. ಎಲ್ಲ ನಮ್ಮ ಭಾರತ ದೇಶದಲ್ಲಿ ಒಂದು ವಿಷಯದ ಅಭಿಪ್ರಾಯ ಇರುತ್ತೆ, ಅದನ್ನು ತಿಳಿಸುವ ಒಂದು ಅಧಿಕಾರನೂ ಇದೆ. ಬಟ್ ನಾವು ಹೇಳಿಕೆಗಳನ್ನ ಕೊಡುವಾಗ ಒಂದು ಸೆಕೆಂಡ್ಸು ಇಂಥ ಸೆನ್ಸಿಟಿವ್ ಹೇಳಿಕೆಯನ್ನು ಕೊಡಬೇಕಂದ್ರೆ ಖಂಡಿತ ಐ ಥಿಂಕ್ ಇಟ್ಸ್ ಅ ಮಿಸ್ಟೇಕ್. ಎಲ್ಲ ಒಂದ್ಸರಿ ಇತ್ತೀಚೆಗೆ ನೋಡಿದ್ರೆ ತುಂಬ ದಬ್ಬಾಳಿಕೆ ಆಗ್ತದೆ ಕನ್ನಡ ವಿಚಾರದಲ್ಲಿ. ನಾನು ನಾರ್ತಿಂದ ಒಂದು ಗಲಾಟೆ ಆಗೋದಾಗಲಿ, ಮತವನ್ನು ಕೈ ಮಾಡೋದಾಗಲಿ, ಅಥವಾ ಕನ್ನಡದ ಬಗ್ಗೆ ಕೆಟ್ಟ ಕನ್ನಡಿಗರು ಈ ಥರ ಭಾಷೆ ಬಗ್ಗೆ ಮಾತಾಡಲೇಬೇಕು ಅಂತ ಹಿಂಸೆ ಕೊಡ್ತಾರೆ ಅನ್ನೋ ಥರ ಪ್ರೋತ್ಸಾಹ ಮಾಡಿದ್ದಾರೆ. ಎಲ್ಲ ಎಷ್ಟು ಸರಿ ನೋಡಿ, ಇದರಲ್ಲಿ ಖಂಡಿತ ನಮ್ಮ ಮೇಲೆ ದಬ್ಬಾಳಿಕೆ ಅಂತ ವಿಷಯಗಳಲ್ಲ, ಅದು ಸರಿನೂ ಅಲ್ಲ. ಇದಕ್ಕೆಲ್ಲೋ ಒಂದು ಕಡೆ ಒಂದು ಫುಲ್ ಸ್ಟಾಪ್ ಹಾಕಲೇಬೇಕಾಗಿರೋ ಒಂದು ಟೈಮ್ ಬರುತ್ತೆ. ಬಟ್ ಅದನ್ನು ಒಂದು ವೈಲೆನ್ಸ್ ಜೊತೆಯಲ್ಲಿ ಹಾಕಬಾರ್ದು ನನ್ನ ಅನಿಸಿಕೆ. ಯಾಕಂದರೆ ಯಾವುದೂ ನೀವು ವೈಲೆನ್ಸಿಂದ ಏನೂ ಒಂದು ಸಾಲ್ವ್ ಮಾಡೋಕ್ಕಾಗೋದಿಲ್ಲ. ಖಂಡಿತ ಈ ವಿಷಯಕ್ಕೆ ನಾವು ಸ್ವಲ್ಪ ತಾಳ್ಮೆಯಿಂದ ಇದನ್ನು ರಿಸಾಲ್ವ್ ಮಾಡಬೇಕಾಗಿರೋ ವಿಷಯ. ಕಡೆದಾಗಿ ತಗ್ಲೈ ಸಿನಿಮಾಗೆ ಪ್ರದರ್ಶನಕ್ಕೆ ಬಿಡಬಾರ್ದು ಅಂತ ಯಾವುದೇ ವಿಷಯವನ್ನು ನಾವು ತುಂಬ ವಿಪರೀತಕ್ಕೆ ನಾವು ತಗೊಳ್ಬಾರ್ದು. ಬಟ್ ಅಗೇನ್ ಇದು ಸೆನ್ಸಿಟಿವ್ ವಿಷಯ ಇರೋದ್ರಿಂದ ಅವರವರ ಒಂದು ಹೇಳಿಕೆಯನ್ನು ನಾವು ಎಷ್ಟುವರೆಗೂ ತಗೋಬೇಕು ಅಷ್ಟೇ ತಗೊಂಡು ಬಿಟ್ಟುಬಿಡಬೇಕು ಅನ್ನೋದು ನನ್ನ ಅನಿಸಿಕೆ.